forever on fire. ಮೊನ್ನೆ ಪಾರ್ಲಿಮೆಂಟನ್ನು ಮುಗಿಸ್ಕೊಂಡು ನಿನ್ನೆ ನಮ್ಮ ಗೌರವಿತ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ NDA ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ಶಿವಮೊಗ್ಗದಲ್ಲಿರುವಂಥ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಮತ್ತು ನಾಳೆ ಬೆಳಗ್ಗೆ ಪಾರ್ಲಿಮೆಂಟ್ ಸೆಷನ್ಲಿ ಭಾಗವಹಿಸಬೇಕಾಗಿದೆ. ಬೆಳಗ್ಗೆ ಸಹಜವಾಗಿ ಪತ್ರಿಕೆ ಓದುವಂಥ ಹವ್ಯಾಸ ನಮ್ಮೆಲ್ಲರೂ ಕೂಡ ಇದೆ. ಗೌರವಿತ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ NDA ನೇತೃತ್ವದ ಪಾದಯಾತ್ರೆಗೆ ಅನೇಕ ಟೀಕೆಗಳ ಮುಖಾಂತರ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ನಾ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ 4 ತಿಂಗಳಾಯ್ತು. ವಾಲ್ಮೀಕಿ ಹಗರಣ, ನಮ್ಮ SC ಸಮಾಜದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಸ್ವತಃ ಶಿವಮೊಗ್ಗದವರು, ಅವ್ರನ್ನ ಈಗಾಗಲೇ ಈ ಕಾಂಗ್ರೆಸ್ ಸರ್ಕಾರ ಬಲಿ ತೆಗೆದುಕೊಂಡಾಯ್ತು. ಎರಡನೇದು ಮೂಡ ಹಗರಣ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಇದರಲ್ಲಿ ಶಾಮೀಲಾಗಿದೆ. ಸ್ವತಃ ಮುಖ್ಯಮಂತ್ರಿ ಕುಟುಂಬ ಫಲಾನುಭವಿಗಳಿದ್ದಾರೆ. ಅದು ಬಿಟ್ಟು ಈ ಸರ್ಕಾರ ಬಂದು 1 ವರ್ಷ 4 ತಿಂಗಳಲ್ಲಿ ಹತ್ತತ್ರ 4 ರಿಂದ 5 ಸಾವಿರ ಕೋಟಿಯಷ್ಟು ಬೆಲೆ ಬಾಳುವಂತ ನಿವೇಶನಗಳನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸವನ್ನ ಮೈಸೂರು ಮೂಡಾದಲ್ಲೇ ಮಾಡಿದ್ದಾರೆ. ಮೂರನೇದು ನಿನ್ನೆ ತರ ನಾವೆಲ್ಲರೂ ಮೊನ್ನೆ ನಡೆದಂತ ಒಂದು ಕರಳು ಹಿಂಡುವಂತ ಒಂದು ಘಟನೆ, ಯಾದಗಿರಿ SI ಸ್ವತಃ ತುಂಬು ಗರ್ಭಿಣಿ ಅವರ ಕುಟುಂಬ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿರುವಂತ ಶಾಸಕ ಮತ್ತೆ ಅವರ ಸುಪುತ್ರ ಸುಮಾರು 30 ಲಕ್ಷ ರೂಪಾಯಿವರೆಗೂ ಕೂಡ ನನಗೆ ಲಂಚ ಕೊಡ್ಲಿಕ್ಕೆ ಹೇಳಿದ್ರು. ನನ್ನ ಗಂಡನ್ ಕೊಡಕ್ಕೆ ಆಗ್ಲಿಲ್ಲ, ಮಾನಸಿಕ ಹಿಂಸೆಯಿಂದ ಕೊನೆ ಉಸಿರನ್ನ ಎಳೆದಿದ್ದಾರೆ ಅಂತೇಳಿ ಆ ತುಂಬು ಗರ್ಭಿಣಿಯ ಮಾತನ್ನ ತಾವೇ ಮಾಧ್ಯಮದ ಸ್ನೇಹಿತರು, ಪತ್ರಿಕಾ ಸ್ನೇಹಿತರು ಈ ರಾಜ್ಯಕ್ಕೆ ತಾವು ತೋರಿಸ್ಕೊಟ್ಟಿದ್ದೀರಿ. ಅಂದ್ರೆ ಈ ರೀತಿ ಸರ್ಕಾರ ನಡೆಸುವಂತ ವ್ಯಕ್ತಿಗಳು ಎಡವಿದಾಗ ಎಚ್ಚರಿಸುವಂತ ಕೆಲಸ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸಹಜವಾಗಿ ಆಡಳಿತ ಪಕ್ಷ ಸರ್ಕಾರ ಅವ್ರ ಕೈಲಿರುತ್ತೆ, ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ. ನಾವು ವಿರೋಧ ಪಕ್ಷದವರಾಗಿ ಎಚ್ಚರಿಸುವಂತ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನ ನಮ್ಮ ಗೌರವಿತ ಶಿಕಾರಿಪುರದ ಶಾಸಕರು, ಸ್ವತಃ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತೆ ಗೌರವಿತ ಕುಮಾರಸ್ವಾಮಿಗಳ ನೇತೃತ್ವ, NDA ನೇತೃತ್ವ, ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರು ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲದೆ ಈ ಶೋಷಿತ ಪೀಡಿತ ಸಮಾಜದ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದು ವಾಲ್ಮೀಕಿ ಹಗರಣ ಇರ್ಬೋದು, ಸುಮಾರು 7.5-8 ಸಾವಿರ ಕೋಟಿ ಡೈವರ್ಷನ್ ಆಫ್ ಪರಿಶಿಷ್ಟ ಪಂಗಡದವರಿಗೆ ಇಟ್ಟಂತ ಹಣವನ್ನ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಂಡಿರೋದಿರ್ಬೋದು, ಈ ಮೂಡ ಹಗರಣ ಇರ್ಬೋದು, ಮೊನ್ನೆ ನಡೆದಂತ ಯಾದಗಿರಿ ಹಗರಣ ಇರ್ಬೋದು. ಇದ್ರ ಬಗ್ಗೆ ಮಾತಾಡಿದ್ರು ಕೂಡ ಮಧು ಬಂಗಾರಪ್ಪನವರು ರಾಜ್ಯಾಧ್ಯಕ್ಷರದೆಲ್ಲ ಬಿಚ್ಚಿಡ್ತೀನಿ, ಲೋಕಸಭಾ ಸದಸ್ಯರು ಜಿಲ್ಲೆಯಲ್ಲಿ ಏರ್ಪೋರ್ಟು
ತನಿಖೆ ಮಾಡಿಸ್ತೀನಿ, ಈ ರೀತಿಯಂತ ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನ ಶಿಕ್ಷಣ ಸಚಿವರು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಯಾವುದು ಕೂಡ ಹೊಸದಲ್ಲ. ಯಾಕೆಂದ್ರೆ ಗೋವಿಂದೇಗೌಡರಂತ ಅನೇಕ ಹಿರಿಯರು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಾಗೇಶ್ ಅಂತ ಹಿರಿಯರಿರ್ಬೋದು, ಸುರೇಶ್ ಕುಮಾರ್ ಅವರಂತ ಹಿರಿಯರಿರ್ಬೋದು. ಅವ್ರು ಯಾವುದೇ ಪಕ್ಷದ ಸಚಿವರಾದರೂ ಕೂಡ ಆ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಸಚಿವರಾಗಿ ಗೌರವ ಬರೋ ರೀತಿಯಲ್ಲಿ ನೆಟ್ಕೊಂಡಂತ ಉದಾಹರಣೆ ನಮ್ಮ ಕಣ್ಮುಂದಿದೆ. ನಮ್ಮ ಶಿವಮೊಗ್ಗ ಕ್ಷೇತ್ರ, ನಮ್ಮ ಕ್ಷೇತ್ರದ ಕಲ್ಚರು, ಅವರು ಉಪಯೋಗಿಸುವಂತ ಭಾಷೆ, ಸಂಸ್ಕೃತಿ, ಈ ಆಚಾರವಿಲ್ಲದ ನಾಲ್ಗೆ ಅಂತ ನಾವೇನು ಹೇಳ್ತೀವಲ್ಲ, ಈ ರೀತಿ ನೋಡ್ಕೊಂತೀನಿ, ಹಡಬೆ ದುಡ್ಡು, ಇದ್ಯಾವುದು ಕೂಡ ಅವರ ಪುಣ್ಯಾತ್ಮನ ಬಾಯಲ್ಲಿ ನನಗೇನು ಹೊಸ್ತೇನಲ್ಲ. ಅವ್ರಿಗಿಂತ ಚೆನ್ನಾಗಿ ಆ ಭಾಷೆಗಳನ್ನ ಮಾತಾಡ್ಲಿಕ್ಕೆ ನಮಗೂ ಕೂಡ ಬರುತ್ತೆ. ಆದ್ರೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಕಲ್ಚರ್ ಏನಿದೆ, ಇವತ್ತು ಅವ್ರು ಮಾಡ್ಬೇಕಾದ್ರೆ ಸಾಕಷ್ಟು ಕೆಲಸಗಳಿದೆ. ಈಗಾಗಲೇ ಉದಾಹರಣೆಗೆ ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಬಂದು 1 ವರ್ಷ 4 ತಿಂಗಳು ಆಯ್ತಲ್ಲ. ಆಸ್ ಎ MP ಆಗಿ ನಾನು ಮೊದಲನೇ ಮಾಡಿದಂಥ ಕೆಲಸ, ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಏರ್ಪೋರ್ಟ್ ಕೆಲಸವನ್ನು ನಾವು ಮಾಡಿದ್ದೀವಿ. ಇವತ್ತು ನೈಟ್ ಲ್ಯಾಂಡಿಂಗ್ ಇಶ್ಯೂಗಳು ಇರ್ಬೋದು, ವಿಸಿಬಿಲಿಟಿ ಇಶ್ಯೂ ಇರ್ಬೋದು, ಅದಕ್ಕೆ ಹಣನೂ ಕೂಡ ಇಟ್ಟು ಟೆಂಡರ್ ಮಾಡಿದ್ದೀವಿ. ಇವತ್ತು ಆ ಗುತ್ತಿಗೆದಾರರ ಹಣವನ್ನು ಪೇಮೆಂಟ್ ಮಾಡದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ನು ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಕಳೆದ 1 ವರ್ಷ 4 ತಿಂಗಳಾಯ್ತು, ಎಷ್ಟು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ಆದ ತಕ್ಷಣ ನಾನು ಹೋಗಿದ್ದು ಯಾರ ಮನೆಗೆ? ಗೌರವಂತ ಮಧು ಬಂಗಾರಪ್ಪನವ್ರ ಮನೆಗೆ. HK ಪಾಟೀಲ್ರ ಮನೆಗೆ ಹೋದೆ, ಅಲ್ಲ MB ಪಾಟೀಲ್ರು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್. ಸಿದ್ದರಾಮಯ್ಯವ್ರ ಮನೆಗೆ ಹೋದೆ, DCM ಅವ್ರ ಮನೆಗೆ ಹೋದೆ. ಯಾರಿಗೋಸ್ಕರ ಹೋಗಿದ್ದು? ನನ್ನ ಸ್ವಂತಕ್ಕ. ನನ್ನ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ನಮ್ಮ BJP ಸರ್ಕಾರ ಆಡಳಿತದಿದ್ದಾಗ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂತ ಕಾರ್ಯಕ್ಕೆ ನಿಮ್ ಸಹಕಾರ ಬೇಕು ಅಂತೇಳಿ ವಿನಂತಿ ಮಾಡಕ್ಕೆ ಸ್ವತಃ ಮಧು ಬಂಗಾರಪ್ಪನ ಮನೆಗೆ ಹೋಗಿದ್ನಲ್ಲ ನಾನು. ಅದ್ಬಿಟ್ಟು ಸರ್ಕಾರ ಬಂದು 1.5 ವರ್ಷ ಆದ್ರೂ ಕೂಡ ತನಿಖೆ ಮಾಡಿಸಿ ಸಂತೋಷ. ಮಾಡಿಸ್ತಾ ಇದ್ದಾರೆ, ಅವರೇನು ಸುಮ್ಮನಿಲ್ಲ, ಸಂತೋಷ. ಬಟ್ ನಮ್ಮ ಅಭಿವೃದ್ಧಿ ಕೆಲಸ ಯಾಕೆ ನಿಧಾನ ಆಗ್ತಾ ಇದೆ? KSIDCಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀವಿ ಶಿವಮೊಗ್ಗ ಏರ್ಪೋರ್ಟು. MB ಪಾಟೀಲ್ರ ಮನೆಯಲ್ಲಿ ನಾನೇ ಸ್ವತಃ ಹೋಗಿ KSIDC ಇನ್ಫ್ರಾಸ್ಟ್ರಕ್ಚರು, PWD ಮೀಟಿಂಗ್ ಮಾಡಿ ಇವತ್ತು 1 ವರ್ಷ ಆಯ್ತು. ಮೊನ್ನೆನೂ ಕೂಡ ಫೋನ್ ಮುಖಾಂತರ PWD ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿಗೆ ಹೇಳಿದೆ ನಾನು, ಮರ್ಯಾದೆ ಬರಲ್ಲ, ಇಷ್ಟೊಂದು ವಿಮಾನಗಳ ಹಾರಾಟ, ನಾವು ಇನ್ನೂ 3-4 ವಿಮಾನಗಳನ್ನು ತರಲಿಕ್ಕೆ ಈಗಾಗಲೇ ತುದಿಗಾಲಲ್ಲಿ ಬೇರೆ ಬೇರೆ ಆಪರೇಟರ್ಸ್ಗಳು ರೆಡಿ ಇದ್ದಾರೆ. ಇವತ್ತು ಈ 2-3 ವಿಚಾರಗಳನ್ನ ಬಗೆಹರಿಸುವಂತ ದಿಕ್ಕಿನಲ್ಲಿ ಅದೊಂದು ಡ್ರಾಯಿಂಗ್ ಆಗಬೇಕು. ಡ್ರಾಯಿಂಗ್ ಅನ್ನ DGCA ಕಳಿಸ್ಬೇಕು. ಅದಕ್ಕೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಒಂದು 10 ರಿಂದ 15 ಲಕ್ಷ ಬೇಕು. ಸಣ್ಣ ಅಮೌಂಟು. ಇದೊಂದು ಸಣ್ಣ ಹಣವನ್ನ KSIDC ಇಂದ ಬಿಡುಗಡೆ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಬಂದು 1 ವರ್ಷ ಆಯ್ತು. ಅವಾಗ ನಾವು ರೈಟ್ಸ್ ಕಂಪ್ನಿಗೆ ನಾವು ಇಲ್ಲಿಯ ಡ್ರಾಯಿಂಗ್ ಅನ್ನ ರೆಡಿ ಮಾಡಿ ಪ್ರಪೋಸಲ್ನ ಡೆಲ್ಲಿ ಕಳ್ಸಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಆ ಡ್ರಾಯಿಂಗ್ ಬೇಕಂತ ಹಣವನ್ನ ಕೊಟ್ರೆ ಆಯ್ತಪ್ಪ. ಇದಕ್ಕೆ 1 ವರ್ಷ ತಗೊಂಡು ಇನ್ನೊಂದು ವಾರದಲ್ಲಿ ಆಗುತ್ತೆ. ನಿನ್ನೆ ಏನು ನಾನು ಉಳಿಸಿಲ್ಲ, ಯಾರ್ಯಾರು ಯಾವ್ಯಾವ ಭಾಷೆಯಲ್ಲಿ ಮಾತಾಡ್ಬೇಕು ನಾನು ಮಾತಾಡಿದ್ದೀನಿ, ಅದು ಬೇರೆ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಒಬ್ಬ ಗೌರವಾನ್ವಿತ ನಮ್ಮ ಉಸ್ತುವಾರಿ ಸಚಿವರಾಗಿ ನಿಮ್ದೇ ಸರ್ಕಾರ ಬಂದ ಮೇಲೆ ನಮ್ಮ ಶಿವಮೊಗ್ಗಕ್ಕೆ ಏನ್ ತಂದಿದ್ದೀರಿ ತಾವು?
ನಮ್ಮ ಪತ್ರಿಕಾ ಸ್ನೇಹಿತರು ತಾವೇ ಹೇಳ್ತಾ ಇದ್ದಾರೆ, ಡೆಲ್ಲಿ ಹೋದ್ರೆ ಏನಾರ ಒಂದು ನಿಮ್ಮ MP ತರ್ತಾರೆ. ನಮ್ಮ ಪತ್ರಿಕಾ ಮುಖಾಂತರ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿ. ಉದಾಹರಣೆಗೆ ನಿನ್ನೆ ಅವರು ಫ್ಲಡ್ ಆಯಿತು, ನಮ್ಮ ಶಿವಮೊಗ್ಗದಲ್ಲಿ ಸಿಗಟ್ಟಿ ಇರ್ಬೋದು, BB ಸ್ಟ್ರೀಟ್ ಇರ್ಬೋದು, ಕೋಟೆ ಆ ಭಾಗದಲ್ಲಿ ಇರ್ಬೋದು. ಅವತ್ತು ನಿಮ್ಮ ರಾಘಣ್ಣ ಮೊದಲನೇ ಬಾರಿಗೆ MP ಆದಾಗ 80 ಕೋಟಿ ತಂದು ತಡೆಗೋಡೆ ನಿರ್ಮಾಣ ಮಾಡಿದಂತ ಪ್ರತಿಫಲ ಇವತ್ತು ಕೂಡ ನಮ್ಮ ಶಿವಮೊಗ್ಗ ರಕ್ಷಣೆ ಸಿಗ್ತಾ ಇದೆಯಲ್ಲ, ಶಿವಮೊಗ್ಗ ನಗರಕ್ಕೆ. ಈ ರೀತಿ ಒಂದು ದೊಡ್ಡ ಪಟ್ಟಿಯನ್ನು ಕೊಡಬಹುದು. ಅವತ್ತು ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆಯುರ್ವೇದಿಕ್ ಯೂನಿವರ್ಸಿಟಿ, ಆಯುಷ್ ಯೂನಿವರ್ಸಿಟಿ ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ಶುರು ಮಾಡಿಸ್ರಿ ಇಲ್ದು ದುಡ್ಡು ತಂದು. ನಾ ಕೊಡ್ತೀನಿ ಪಟ್ಟಿ. ಅಭಿವೃದ್ಧಿ ಕಾರ್ಯ ದೊಡ್ಡ ಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಇಡ್ಬೋದು. ಹಾಗಾಗಿ ಇವತ್ತು ತುಂಬಾ ಗೌರವಯುತವಾದಂಥ ಇಲಾಖೆಯ ಶಿಕ್ಷಣ ಸಚಿವರಿದ್ದೀರಿ ತಾವು. ಮಾಧ್ಯಮೇತರ ತಾವು ಹೇಳ್ತಾ ಇರ್ತೀರಿ, ಸುಮಾರು 11,000 ಟೀಚರ್ಸ್ಗಳ ಅಪಾಯಿಂಟ್ಮೆಂಟ್ ನಾನು ಮಂತ್ರಿಯಾಗಿ ಬಂದಾದ್ಮೇಲೆ ಮಾಡಿದೆ. ನಾವು ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಆ 11ರಿಂದ 12,000 ಟೀಚರ್ಸ್ ಅಪಾಯಿಂಟ್ಮೆಂಟ್ ನಾವು ಮಾಡಿದ್ದು. ಕೋರ್ಟಲ್ಲಿ ಯಾರೋ ಒಬ್ಬ ಹೋದಂತ ಪ್ರತಿಫಲ ಅದು ನಿಲ್ಲಿಸುವಂತ ಪ್ರಯತ್ನ ಆಗಿತ್ತು. ಈಗ ಕ್ಲಿಯರ್ ಆಗಿದೆ. ಹಿಂದೆ ನಮ್ಮ ನಾಗೇಶ್ ಅವರು ಇದ್ದಾಗ ಆದಂತ ವಿಚಾರ. ಇಡೀ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಎಕ್ಸ್ಪೆಂಡಿಚರ್ ಇರುವಂತ ಶಿಕ್ಷಣ ಇಲಾಖೆ 30ರಿಂದ 40 ಸಾವಿರ ಲಕ್ಷ ಖರ್ಚಿರುವಂತ ಈ ಒಂದು ಇಲಾಖೆ ವಿತ್ ಕ್ವಾಲಿಟಿ ಎಜುಕೇಶನ್ ಇರ್ಬೋದು. ಒಂದು ಶಾಲೆಗೆ ಒಂದು ರೂಮಿಗೆ ದುಡ್ಡು ಬಂದಿದೆಯಾ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಸಚಿವರು ಇರುವಂತ ಈ ಒಂದು ಕ್ಷೇತ್ರದಲ್ಲಿ? ಹಿಂದೆ ನಾವು, ನಮ್ಮ ಹಾಲಪ್ಪನವರು, ನಮ್ಮ ಕುಮಾರ್ ಇರ್ಬೋದು, ಅಶೋಕ್ ನಾಯಕರು ಇರ್ಬೋದು, ನಮ್ಮ ಶಾಸಕರು ಒಟ್ಟಾಗಿ ಸೇರಿದಂತೆ ಮಾಡಿದಂತ ಪ್ರತಿಫಲ ಬಿಟ್ರೆ, ನನಗಿರೋ ಇನ್ಫಾರ್ಮೇಶನ್ ಬೇಕಾದ್ರೆ ನಾಳೆ ನಡೆದ್ರಲ್ಲಿ ಅನೇಕ ಶಿಕ್ಷಕರು ಈ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. C&R ತಿದ್ದುಪಡಿ ಆಗ್ಬೇಕು. ಯಾಕೆ ಸರ್ಕಾರ ನಡೆಸ್ತಾ ಇದ್ದಾರೆ, ಇಷ್ಟೊತ್ತಿಗೆ ಅವ್ರ ಸಮಸ್ಯೆ ಬಗೆಹರಿಸಬಹುದಿತ್ತಲ್ಲ. ಸುಮಾರು 1.25 ಲಕ್ಷ ಟೀಚರ್ಸ್ಗಳಿದ್ದಾರೆ, ಅದರಲ್ಲಿ 80,000 ಜನರಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ. ಹಾಗಾಗಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ಕೊತೀನಿ, ಅನೇಕ ಹಿರಿಯರಿರಂತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ತಾವೊಮ್ಮೆ ಒಬ್ಬ ಶಿಕ್ಷಣ ಸಚಿವರಾಗಿ ಹೆಸರು ಮಾಡಲಿಕ್ಕೆ ಇರುವಂತ ಒಂದು ಅವಕಾಶ, ಅದನ್ನ ಉಪಯೋಗಿಸ್ಕೊಂಡು ಇರುವಂತಹ ಸಮಸ್ಯೆಗಳು, ಮಲೆನಾಡಿರುವಂತಹ ಸಮಸ್ಯೆ, ರಾಜ್ಯದಲ್ಲಿರುವಂತಹ ಶಿಕ್ಷಕರ ಸಮಸ್ಯೆ, ಆದಿಕಲ್ಲಿ ನೀವು ಗಮನ ಕೊಡ್ಬೇಕೇ ಹೊರತು ಇಲ್ಲಿ ಸವಾಲು ಹಾಕುವಂಥದ್ದು ಬಿಡಬೇಕು. ಅಭಿವೃದ್ಧಿ ಮುಖಾಂತರ, ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮುಖಾಂತರ OBC ಮುಖಂಡನ ಅವಮಾನ ಮಾಡ್ತಾ ಇದ್ದಾರೆ. ನಿನ್ನ ಸ್ಟೇಟ್ಮೆಂಟ್ ಯಾವುದೇ ಒಬ್ಬ ಪಕ್ಷದ ನಾಯಕರಿಗೆ ಕೊನೆಯ ಅಸ್ತ್ರ ಜಾತಿ. ಸರ್ವ ಜನಾಂಗದ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ಬಂದಂತ ಮುಖ್ಯಮಂತ್ರಿಗಳು ಒಬ್ಬ OBC ಮುಖಂಡರಿಗೆ ಅವಮಾನ ಮಾಡ್ತೀನಿ ಅಂತ ನಿನ್ನೆ ನಮ್ಮ ಪಕ್ಷದ ಬಗ್ಗೆ ಬೆರಳು ತೋರಿಸುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ಲ. ನಾನಾಗ್ಲಿ, ನೀವಾಗ್ಲಿ, ಇನ್ನೊಬ್ರಾಗ್ಲಿ ಆದ್ರೆ ಒಂದು ಜಾತಿ ಚೌಕಟ್ಟಲ್ಲಿ ಗೆದ್ದು ಬಂದಿದೀವ. ಆಗಿದೆ ರಾಜಕಾರಣದಲ್ಲಿ. ನಮ್ಮ ಕುಟುಂಬದ ಬಗ್ಗೆನೂ ಕೂಡ ಬೆರಳು ತೋರಿಸುವಂತ ಪ್ರಯತ್ನಗಳಾಗಿತ್ತು, ಅವ್ರ ಕುಟುಂಬದ ಬಗ್ಗೆನೂ ಕೂಡ ಚರ್ಚೆ ಆಗಿದ್ದಾವೆ. ಕೋರ್ಟಲ್ಲಿ
ಕ್ಲೀನ್ ಚಿಟ್ ಆಗಿ ಬಂದಿದ್ದಾರೆ ಅವರು ಕೂಡ. ಇವತ್ತು ಸಿದ್ದರಾಮಯ್ಯನವ್ರಿಗೆ ನಮ್ಮ ಪಕ್ಷ ಒತ್ತಾಯ ಮಾಡ್ತಾ ಇರೋದು, ಈ ಹಗರಣದಲ್ಲಿ ನಿಮ್ದು ಯಾವುದೇ ಕೈವಾಡ ಇಲ್ಲ ಅಂದ್ರೆ, ಪರಿಶುದ್ಧರಾಗಿದ್ದೀರಿ ಅಂದ್ರೆ ಇದು ಮುಕ್ತವಾಗಿ ನೀವು ಹೊರಗಡೆ ಬರೋರು ಕೂಡ ಆ ಸ್ಥಾನದಿಂದ ದೂರ ಸರಿರಿ ಅಂತ ಒಂದು ಒತ್ತಾಯ. ತಪ್ಪೇನಿದೆ? ಅದಕ್ಕೆ ಅವ್ರು ಬಳಸುವಂತ ಪದಗಳು ಶರಾವತಿ ಮುಳುಗಡೆ. ಆಯ್ತಲ್ಲ, ಸರ್ಕಾರ ಬಂದು 1.25 ವರ್ಷ ಆಯ್ತಲ್ಲ, ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಬೇಕಾಗಿತ್ತು, ಅದಕ್ಕೆ ನೀವು ಸಮಯ ತೆಗೆದುಕೊಂಡಿದ್ದೀರಿ. ಕೋರ್ಟ್ ಇದೆ ವಿಚಾರ. MP ಅವರು ಏನು ಮಾತಾಡಿಲ್ಲ, ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಎಂತ ಆ ಪ್ರಜ್ಞೆ ನನಗಿದೆ. ನಿಮ್ಮಿಂದ ಕಲಿಯುವಂತ ಅವಶ್ಯಕತೆ ನನಗಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಯಾವಾಗ ಮಾತಾಡಬೇಕು, ಯಾವ ಮಂತ್ರಿ ಯಾವಾಗ ಅರ್ಜಿ ಇಟ್ಕೊಂಡು ಹೋಗ್ಬೇಕು, ಸಾಕಷ್ಟು ಪ್ರಯತ್ನ ನಾವೆಲ್ಲದೂ ಕೂಡ ಮಾಡ್ಕೊಂಡ್ ಬಂದಿದ್ದೀವಿ. ನೀವೇಳಿ ಇವತ್ತು ಒಂದೊಂದು ಚುನಾವಣೆ ಒಂದೊಂದು ಪಕ್ಷದಿಂದ ಗೆಲ್ಲುವಂಥವ್ರು ನೀವು ಹಿಂದೆ JDS ಅಲ್ಲಿದ್ದಾಗ ಏನು ಭಾಷಣ ಮಾಡಿದ್ರಿ, ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಉಸ್ತುವಾರಿ ಸಚಿವರಾಗಿ ಕಾಂಗ್ರೆಸ್ ಸುಮಾರು 60-70 ವರ್ಷ 1980 ಕೂಡ ನೀವೇ ಆಡಳಿತವನ್ನು ನಡೆಸಿದಿರಲ್ಲ. ಯಾಕೆ ಆ ಟೈಮಲ್ಲಿ ಯಾಕೆ ನಿಮ್ಮ ಚೌಕಟ್ಟಲ್ಲಿ ಇದ್ದಂತ ಅವಕಾಶ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಈಗೂ ಕೂಡ ನಿಮ್ಮ ಕೈಯಲ್ಲಿದೆ, ನಿಮ್ಮ ಇಚ್ಛಾಶಕ್ತಿ ಮೇಲೆ ನಿಂತ್ಕೊಂಡಿದೆ. ಅರಣ್ಯ ಸಚಿವರನ್ನ ಕಟ್ಕೊಂಡು ಬಂದು ಮೀಟಿಂಗ್ ಮಾಡಿಸಿದಿರಿ. ಯಾರಿಗೂ ಕೂಡ ನಾನು ನೋಟಿಸ್ ಕೊಡಲ್ಲ ಅಂತ ಹೇಳಿ ಅವತ್ತು ಹೇಳಿಸಿದಿರಿ ತಾವು. ಯಾವೊಬ್ಬ ರೈತನು ಕೂಡ ತೊಂದರೆ ಕೊಡಲಿ ಅಂತ ನೋಡ್ಕೊಂತ ಜವಾಬ್ದಾರಿ ನಿಮ್ದಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಯಾವಾಗ ಬರುತ್ತೆ ಅವತ್ತು ಸೆಂಟ್ರಲ್ ಇಂದ, ಕೇಂದ್ರ ಸರ್ಕಾರದಿಂದ ಯಾರು ಅಟೆಂಡ್ ಮಾಡ್ತಾರೆ ಆ ಕೇಸಲ್ಲಿ, ಅದ್ರಲ್ಲಿ ಪೂರಕವಾಗಿ ಅದ್ರಲ್ಲಿ ಭಾಗವಹಿಸುವಂತ ಒಂದು ಪ್ರಯತ್ನಕ್ಕೆ ಏನಾಗಬೇಕು, ನಾನು ಒಬ್ಬ ಸಂಸತ್ ಸದಸ್ಯನಾಗಿ ನಾನು ಗಮನ ಕೊಡ್ತೇನೆ. ಹಾಗಾಗಿ ಈಗಾಗಲೇ ನಿಮ್ಮ ಮಾತು, ನಿಮ್ಮ ನಡವಳಿಕೆಗೆ ನೀವು ಉಸ್ತುವಾರಿ ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ನಾನು ಯಾವತ್ತೂ ಕೂಡ ಹೇಳಿಲ್ಲ. ಹೇಳುವಂತ ಅವರ ಮಾತಿನ ಶೈಲಿ ನೋಡಿದಂಗೆ ಹೇಳಬೇಕು ಅನಿಸ್ತಾ ಇದೆ. ನಿಮ್ ರಾಘಣ್ಣ ಮೊದಲ ಸತಿ ನಿಂತ್ಕೊಂಡಾಗ 50,000 ಅಂತರ, ಇವತ್ತು 4ನೇ ಬಾರಿಗೆ ಸುಮಾರು 2,40,000 ಅಂತರದಲ್ಲಿ ಜನ ಆಶೀರ್ವಾದನ ಮಾಡಿದ್ದಾರೆ. ಅಂದ್ರೆ ಇದೇ ನಿಮ್ ಸ್ವರ್ಭದಲ್ಲಿ ನಿಮಗೆ ಹೋದ್ ಬಾರಿ ತಗೊತಿಕೊಂಡಂತ 30-40,000 ಲೀಡು ಇವತ್ತು 18,000 ನಿಮಗೆ ಹಿನ್ನಡೆ ಆಗಿದೆ. ಅಂದ್ರೆ ಯಾಕೆ, ಏನು, ಇದನ್ನ ಯೋಚನೆ ಮಾಡ್ಬೇಕಲ್ಲ. ಸ್ವರ್ಭ ಅಂತ ಕ್ಷೇತ್ರದಲ್ಲೂ ಕೂಡ ಎಲ್ಲರನ್ನು ಪ್ರೀತಿ ಮಾಡಿದಂತ ಪ್ರತಿಫಲ, ಅಲ್ಲಿ ಮಾಡಿದಂತ ಅಭಿವೃದ್ಧಿ ಕಾರ್ಯ ಜನ ಇವತ್ತು ಆಶೀರ್ವಾದನ ಮಾಡಿದ್ದಾರೆ. ಹಾಗಾಗಿ ಒಬ್ಬ ಗೌರವಂತ ಶಿಕ್ಷಣ ಸಚಿವರಾಗಿ ಆ ಇಲಾಖೆಗೆ ಗೌರವ ಬರೋ ರೀತಿಯಲ್ಲಿ ಅನೇಕ ಮುತ್ಸದ್ದಿಗಳು ನೆಟ್ಕೊಂಡಿದ್ದಾರೆ. ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಬೇಕು ಅಂತ ಅಪೇಕ್ಷೆ ಪಡುವಂತ ನಾನೊಬ್ಬ ಈ ಕ್ಷೇತ್ರದ ಮತದಾರ. ನಾನು ನಮ್ಮ ಶಿವಮೊಗ್ಗದಂತ ಕ್ಷೇತ್ರದಲ್ಲಿ ಗೋವಿಂದೇಗೌಡರಂತ ಮುತ್ಸದ್ದಿಗಳು ಈ ಭಾಗದಲ್ಲಿ ಬಂದು ಹೋದಂಥದ್ದು ಅಂತ ಪಟ್ಟಿ ನಿಮ್ಗೆ ಸೇರ್ಲಿ. ಅದ್ಬಿಟ್ಟು ಈ ರೀತಿ ಅಗ್ರೆಸಿವ್ ಆಗಿ ನಾನು ಮಾತಾಡ್ತಾ ಇಲ್ಲ. ನಾನು ಫ್ರೆಂಡ್ಲಿ ಆಗಿ ನಾನು ಕೇಳ್ತಾ ಇದ್ದೀನಿ. ಇವತ್ತು ನೀವು ಮಾತಾಡಿದ ಭಾಷೆ ನಾವು ಉಪಯೋಗಿಸ ನಾನು ತಯಾರಿಲ್ಲ. ಹಾಗಾಗಿ ಇವತ್ತು ಒಂದು ಸರ್ಕಾರದ ವೈಫಲ್ಯ ವಿರುದ್ಧ ಒಬ್ಬ ರಾಜ್ಯಾಧ್ಯಕ್ಷರು ಗೌರವಿತವಾಗಿ ನಿನ್ನೆ ಹೋರಾಟವನ್ನು, ಪಾದಯಾತ್ರೆಯನ್ನು ಶುರು ಮಾಡಿದ್ರೆ ಅದನ್ನೂ ಪ್ರಶ್ನೆ ಮಾಡ್ತೀರಿ. ಈ ರೀತಿಯಂತ ನಡವಳಿಕೆಗಳನ್ನು ಬಿಟ್ಟು ನೀವೊಬ್ಬ ಆಡಳಿತ ಪಕ್ಷದಲ್ಲಿದ್ದು ನನ್ನ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ತರ್ತೀರಿ ಹೇಳ್ರಿ? ಶಿವಮೊಗ್ಗ ಕ್ಷೇತ್ರಕ್ಕೆ ಏನ್ ತಂದಿರ, ಮುಂದೇನು ತರ್ತೀರಿ? ಆಯ್ತು, ಇನ್ನೂ 1 ವರ್ಷ ಕಾಯೋಣ ನಾವು. ಆಯ್ತು, 1 ವರ್ಷ ಕಳೆದೋಯ್ತು, ಇನ್ನೂ 1 ವರ್ಷ ಕಾಯೋಣ. ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಆನ್ಗೋಯಿಂಗ್ ಕೆಲಸ ತರಂತ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನ ಏನು? ಆ ದಿಕ್ಕಲ್ಲಿ ನಾವು ನಿರೀಕ್ಷೆ ಮಾಡ್ತೀವಿ. ಆಡಳಿತ ಪಕ್ಷದ ಕೆಲಸ ಮಾಡಿ, ವಿರೋಧ ಪಕ್ಷವನ್ನು ನಾವು ಚಾಲೆಂಜ್ ಮಾಡ್ತೀವಿ. ನಾನು ಕೂಡ ನನ್ನ ಚಾರ್ಜ್ ಶೀಟ್ ನಮ್ಮ ಡೆವಲಪ್ಮೆಂಟ್ ಲಿಸ್ಟ್ ವೈಟ್ ಪೇಪರ್ ನಾವು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಈಗೂ ಕೂಡ ಒಳ್ಳೆ ರೀತಿಯಂತ ಪ್ರಯತ್ನಗಳು ಆಗ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಚುನಾವಣೆ ಆದ್ಮೇಲೆ ನಮ್ಮ ಪಕ್ಷದ ಹಿರಿಯರು ಕೂತು ಏನೇನು ಕೆಲಸ ಆಗ್ಬೇಕು, ಯಾವ್ದು ನಮ್ಮ ಗುರಿ ಏನು, ಈ ರೀತಿ ಹೋಮ್ವರ್ಕ್ ಆಗಿದೆ. ಆ ದಿಕ್ಕಲ್ಲಿ ಈಗ ನನ್ನ ಪ್ರಯತ್ನಗಳು ಶುರುವಾಗಿದೆ. ಹಾಗಾಗಿ ನಿಮ್ಮ
ಚಾಲೆಂಜಿಂಗ್ ಟಾಸ್ಕ್ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವಿಚಾರದಲ್ಲಿ ಇರಬೇಕೇ ಹೊರತು ಈ ರೀತಿಯ ವೈಯಕ್ತಿಕ ಟೀಕೆ ಟಿಪ್ಪಣಿ ಇನ್ನಾದರೂ ಕೂಡ ಬಿಟ್ಟು ರಾಜಕಾರಣವನ್ನ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.